ನಮಸ್ಕಾರ ಕರ್ನಾಟಕದ ಆಸ್ಪಿರೆಂಟ್ಸ್. ಈ ಚಾನೆಲ್ನಲ್ಲಿ ನಿತ್ಯ ಪೊಲೀಸ್ ಪರೀಕ್ಷಾ ಪ್ರಶ್ನೆ ಉತ್ತರಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತವೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನಸಿನ ಉದ್ಯೋಗ ನಿಜವಾಗಿಸುವ ದಾರಿ ಆರಂಭ. 1. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆರ್ಟಮಿಸ್ ಒಪ್ಪಂದಗಳು. ಆರ್ಟಮಿಸ್ ಅಕಾರ್ಡ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ. ಅಂತರರಾಷ್ಟ್ರೀಯ ವ್ಯಾಪಾರ. ಬಿ. ಬಾಹ್ಯಾಕಾಶ ಪರಿಶೋಧನೆ. ಸಿ. ಸಾಗರ ಸಂರಕ್ಷಣೆ. ಡಿ. ಸೈಬರ್ ಭದ್ರತೆ. ಸರಿಯಾದ ಉತ್ತರ ಬಿ. ಬಾಹ್ಯಾಕಾಶ ಪರಿಶೋಧನೆ. ವಿವರಣೆ: ಆರ್ಟಮಿಸ್ ಒಪ್ಪಂದಗಳು ಯುನೈಟೆಡ್ ಸ್ಟೇಟ್ಸ್ ನೇತೃತ್ವದ ಬಹುರಾಷ್ಟ್ರೀಯ ಒಪ್ಪಂದಗಳಾಗಿವೆ. ಇವು ಚಂದ್ರ, ಮಂಗಳ ಮತ್ತು ಇತರ ಆಕಾಶಕಾಯಗಳ ಶಾಂತಿಯುತ ಮತ್ತು ಜವಾಬ್ದಾರಿಯುತ ಬಾಹ್ಯಾಕಾಶ ಪರಿಶೋಧನೆಗೆ ಮಾರ್ಗದರ್ಶನ ನೀಡುವ ತತ್ವಗಳನ್ನು ಸ್ಥಾಪಿಸುತ್ತವೆ. ಜೂನ್ 2025ರಲ್ಲಿ ಹೆಚ್ಚಿನ ದೇಶಗಳು ಈ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಸುದ್ದಿಯಲ್ಲಿದ್ದವು. 2. ಯಾವ ದೇಶವು ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಎಐ ನಿಯಂತ್ರಣ ಮಸೂದೆಯನ್ನು ಎಐ ರೆಗ್ಯುಲೇಷನ್ ಬಿಲ್ ಅಂಗೀಕರಿಸಿತು? ಇದು ಎಐ ಅಭಿವೃದ್ಧಿ ಮತ್ತು ಬಳಕೆಗೆ ಕಠಿಣ ನಿಯಮಗಳನ್ನು ಜಾರಿಗೆ ತರುತ್ತದೆ. ಎ. ಯುನೈಟೆಡ್ ಸ್ಟೇಟ್ಸ್. ಬಿ. ಚೀನಾ. ಸಿ. ಯುರೋಪಿಯನ್ ಯೂನಿಯನ್ ಇಯು. ಡಿ. ಭಾರತ. ಸರಿಯಾದ ಉತ್ತರ ಸಿ. ಯುರೋಪಿಯನ್ ಯೂನಿಯನ್ ಇಯು. ವಿವರಣೆ: ಯುರೋಪಿಯನ್ ಯೂನಿಯನ್ ಜೂನ್ 2025ರಲ್ಲಿ ತನ್ನ ಮಹತ್ವಾಕಾಂಕ್ಷೆಯ ಎಐ ನಿಯಂತ್ರಣ ಮಸೂದೆಯನ್ನು ಅಂಗೀಕರಿಸಿತು. ಇದು ಕೃತಕ ಬುದ್ಧಿಮತ್ತೆಯ ಬಳಕೆಗೆ ಸಂಬಂಧಿಸಿದಂತೆ ವಿಶ್ವದ ಅತ್ಯಂತ ಸಮಗ್ರ ಕಾನೂನುಗಳಲ್ಲಿ ಒಂದಾಗಿದೆ. ಈ ಮಸೂದೆಯು ಎಐ ಸಿಸ್ಟಂಗಳ ಅಪಾಯದ ಆಧಾರದ ಮೇಲೆ ನಿಯಮಗಳನ್ನು ವಿಧಿಸುತ್ತದೆ, ಹೆಚ್ಚಿನ ಅಪಾಯದ ಅಪ್ಲಿಕೇಶನ್ಗಳ ಮೇಲೆ ನಿರ್ದಿಷ್ಟ ಗಮನ ಹರಿಸುತ್ತದೆ. 3. ಜೂನ್ 2025ರಲ್ಲಿ ಯಾವ ಭಾರತೀಯ ರಾಜ್ಯವು ಹಸಿರು ಇಂಧನ ನೀತಿ 2025 ಗ್ರೀನ್ ಎನರ್ಜಿ ಪಾಲಿಸಿ 2025 ಅನ್ನು ಘೋಷಿಸಿತು? ಇದು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಎ. ಗುಜರಾತ್. ಬಿ. ಕರ್ನಾಟಕ. ಸಿ. ರಾಜಸ್ಥಾನ. ಡಿ. ತಮಿಳುನಾಡು. ಸರಿಯಾದ ಉತ್ತರ ಬಿ. ಕರ್ನಾಟಕ. ವಿವರಣೆ: ಕರ್ನಾಟಕ ಸರ್ಕಾರವು ಜೂನ್ 2025ರಲ್ಲಿ ಹಸಿರು ಇಂಧನ ನೀತಿ 2025 ಅನ್ನು ಜಾರಿಗೆ ತಂದಿತು. ಇದು ಸೌರ, ಪವನ ಮತ್ತು ಜೈವಿಕ ಇಂಧನ ಸೇರಿದಂತೆ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಉತ್ತೇಜಿಸುವ ಮೂಲಕ ರಾಜ್ಯದ ಇಂಧನ ಅಗತ್ಯಗಳನ್ನು ಪೂರೈಸುವ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. 4. ಇತ್ತೀಚೆಗೆ ಯಾವ ಅಂತರರಾಷ್ಟ್ರೀಯ ಸಂಸ್ಥೆಯು ಜಾಗತಿಕ ಆರ್ಥಿಕ ವರದಿ 2025 ಗ್ಲೋಬಲ್ ಎಕಾನಮಿಕ್ ರಿಪೋರ್ಟ್ 2025 ಅನ್ನು ಬಿಡುಗಡೆ ಮಾಡಿತು? ಇದು ಆರ್ಥಿಕ ಬೆಳವಣಿಗೆಯ ಮಂದಗತಿಯ ಬಗ್ಗೆ ಎಚ್ಚರಿಕೆ ನೀಡಿದೆ. ಎ. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಬಿ. ಅಂತರರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ಸಿ. ವಿಶ್ವ ವ್ಯಾಪಾರ ಸಂಸ್ಥೆ WTO. ವಿಶ್ವ ಆರ್ಥಿಕ ವೇದಿಕೆ WEF. ಸರಿಯಾದ ಉತ್ತರ ಎ. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ವಿವರಣೆ: ವಿಶ್ವ ಬ್ಯಾಂಕ್ ಜೂನ್ 2025ರಲ್ಲಿ ತನ್ನ ಜಾಗತಿಕ ಆರ್ಥಿಕ ವರದಿ 2025 ಅನ್ನು ಪ್ರಕಟಿಸಿತು. ಈ ವರದಿಯು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ನಿರೀಕ್ಷಿತ ಬೆಳವಣಿಗೆಯ ಮಂದಗತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಮತ್ತು ಉದಯೋನ್ಮುಖ ಆರ್ಥಿಕತೆಗಳ ಮೇಲೆ ಅದರ ಪರಿಣಾಮಗಳನ್ನು ವಿಶ್ಲೇಷಿಸಿದೆ. 5. ಜೂನ್ 2025ರಲ್ಲಿ ಯಾವ ತಂತ್ರಜ್ಞಾನ ಕಂಪನಿಯು ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿತು? ಇದು ಸಾಂಪ್ರದಾಯಿಕ ಕಂಪ್ಯೂಟರ್ಗಳ ಸಾಮರ್ಥ್ಯವನ್ನು ಮೀರಿದೆ ಎಂದು ಹೇಳಲಾಗಿದೆ. ಎ. ಗೂಗಲ್. ಬಿ. ಐಬಿಎಂ. ಸಿ. ಮೈಕ್ರೋಸಾಫ್ಟ್. ಡಿ. ಆಪಲ್. ಸರಿಯಾದ ಉತ್ತರ ಬಿ. ಐಬಿಎಂ. ವಿವರಣೆ: ಐಬಿಎಂ ಜೂನ್ 2025ರಲ್ಲಿ ಹೊಸ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಅನಾವರಣಗೊಳಿಸಿತು. ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸೂಚಿಸುತ್ತದೆ. ಈ ಚಿಪ್ನ ಅಭಿವೃದ್ಧಿಯು ಹೆಚ್ಚು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಹೊಸ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 6. ಇತ್ತೀಚೆಗೆ ಯಾವ ಭಾರತೀಯ ನಗರವು ಸುಸ್ಥಿರ ನಗರ ಅಭಿವೃದ್ಧಿ ಶೃಂಗಸಭೆ 2025 ಸಸ್ಟೇನಬಲ್ ಅರ್ಬನ್ ಡೆವಲಪ್ಮೆಂಟ್ ಸಮ್ಮಿಟ್ 2025 ಅನ್ನು ಆಯೋಜಿಸಿತು? ಇದು ನಗರಗಳಲ್ಲಿ ಪರಿಸರ ಸ್ನೇಹಿ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದೆ. ಎ. ಬೆಂಗಳೂರು. ಬಿ. ಮುಂಬೈ. ಸಿ. ದೆಹಲಿ. ಡಿ. ಚೆನ್ನೈ. ಸರಿಯಾದ ಉತ್ತರ ಎ. ಬೆಂಗಳೂರು. ವಿವರಣೆ: ಬೆಂಗಳೂರು ಜೂನ್ 2025ರಲ್ಲಿ ಸುಸ್ಥಿರ ನಗರ ಅಭಿವೃದ್ಧಿ ಶೃಂಗಸಭೆ 2025 ಅನ್ನು ಆಯೋಜಿಸಿತು. ಈ ಶೃಂಗಸಭೆಯು ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿ, ಹಸಿರು ಸಾರಿಗೆ, ತ್ಯಾಜ್ಯ ನಿರ್ವಹಣೆ ಮತ್ತು ನವೀಕರಿಸಬಹುದಾದ ಇಂಧನಗಳಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸಿತು.